ಹಿರಿಯರು, ವರಿಷ್ಠರು ಮತ್ತು ಪಕ್ಷಕ್ಕೆ ನಿಷ್ಠರಾಗಿ ದುಡಿದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಮತ್ತು ಸಂವಿಧಾನದ ಬದ್ಧತೆಯನ್ನು ಅಳವಡಿಸಿಕೊಂಡು ಬಂದಿರತಕ್ಕಂತಹ ಡಾಕ್ಟರ್ HC ಮಹದೇವಪ್ಪ ಇವರಿಗೆ ಮತ್ತು ಅದೇ ರೀತಿ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಬಂದಿರತಕ್ಕಂತಹ ನಮ್ಮ ಸಮಾಜದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಉನ್ನತ ಸ್ಥಾನಮಾನವನ್ನು ಮತ್ತು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಾವು ಈ ಮೂಲಕ AICC ಸಮಿತಿಯವರಿಗೆ, ಅಧ್ಯಕ್ಷರಿಗೆ ಮತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಂದರೆ ದಲಿತರು. ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಕೂಡ ನಮಗೆ ಇವತ್ತಿಗೂ ಕೂಡ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ನಮಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದೇ ಒಂದು ನೋವಿನ ಸಂಗತಿಯಾಗಿದೆ. ನಾವು ಹಿಂದೆ ಕೂಡ ಅವಕಾಶ ವಂಚಿತರಾಗಿದ್ದೀವಿ ಅನ್ನೋದಕ್ಕೆ ನಾನು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ದಿವಂಗತ ಸಮಾಜವಾದಿಯಾಗಿರ್ತಕ್ಕಂಥ ಬಸವಲಿಂಗಪ್ಪನವರು, ಪಕ್ಷಕ್ಕೆ ನಿಷ್ಠರಾಗಿರ್ತಕ್ಕಂಥ KH ರಂಗನಾಥ್ ಅವರು ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ನಿಷ್ಠಾವಂತರಾಗಿ ಕೆಲಸ ಮಾಡಿದರೂ ಕೂಡ ನಮಗೆ ಮುಖ್ಯಮಂತ್ರಿ ಸ್ಥಾನ ದಕ್ಕಿಲ್ಲ. ಇದು ಒಂದು ರೀತಿ ನಾವು ಇವತ್ತು ನೋವಿನ ಸಂಗತಿ ಅಂತಲೇ ಹೇಳಬೇಕಾಗಿದೆ. ಹಲವಾರು ವರ್ಷಗಳಿಂದ ಶೋಷಣೆಯನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥ ನಮ್ಮ ದಲಿತರಿಗೆ ಸ್ಥಾನಮಾನವನ್ನು ಕೊಡಬೇಕಾದ್ರೆ ಯಾಕೆ ಕೊಡೋದಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ನಾವು ಪಕ್ಷಕ್ಕೋಸ್ಕರವಾಗಿ 70 ವರ್ಷಗಳಿಂದಲೂ ನಾವು ತ್ಯಾಗವನ್ನು ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನು ಕೇಳಬೇಕು ಅಂದರೆ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆಯಲ್ಲ, ಇದು ಒಂದು ರೀತಿ ನಮಗೆ ತುಂಬ ನೋವನ್ನು ತರ್ತಕ್ಕಂಥ ವಿಷಯ ಆಗಿದೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಂತ ನಾವು ನಂಬಿದ್ದೀವಿ. ಇಲ್ಲಿಯವರೆಗೂ ಕೂಡ ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಪಕ್ಷ ಇವತ್ತು ಅಧಿಕಾರ ಬರೋದಕ್ಕೆ ನಾವು ಕಾರಣಕರ್ತರು ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರಂತರು ಇದ್ದಾರೆ. ಯಾಕೆ ಇಲ್ಲಿವರೆಗೂ ನಮಗೆ ಒಂದು ಉನ್ನತ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮಗೆ ತುಂಬ ಬೇಸರ ಆಗ್ತದೆ. ಆದ್ದರಿಂದ ನಾವು ಇವತ್ತು ಹೇಳ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಿಂದ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು AICC ಪಕ್ಷಕ್ಕೂ ಕೂಡ ನಮಗೆ ಏನು ನಮ್ಮ 18 ಶಾಸಕರು ಇವತ್ತು ಗೆದ್ದು ಬಂದಿದ್ದಾರೆ, ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೋತೀವಿ. ಅದರಲ್ಲೂ 7 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿರ್ತಕ್ಕಂಥ, ಸಂಘಟನೆಯಲ್ಲಿ ಒಂದು ಬಲವರ್ಧನೆಯನ್ನು ತುಂಬಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಡೌಟು ಇಲ್ಲ ಸರ್, ಒತ್ತಡಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಮಗೆ ಒಂದು ರೀತಿ ಗೊಂದಲದಲ್ಲಿದ್ದೀವಿ. ನಾವು ಕೊಡಬೇಕು, ಅವರಿಗೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ.